ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್. ಹಾಗೆ ಎಲ್ಲರಿಗೂ ತಿಳಿದಿರುವಂತೆ ವೀರಣ್ಣ ಹೊಸಳ್ಳಿಯಲ್ಲಿ ಗಜ ಪಯಣ ತುಂಬ ಅದ್ಭುತವಾಗಿ ನಡೆಯಿತು. ಹಾಗೆ ನಮ್ಮೆಲ್ಲ ಆನೆಗಳು ಮೈಸೂರಿಗೆ ತಲುಪಿ ಅಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇವೆ. ಈ ಟೈಮಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಸುದ್ದಿ ಏನು ಅಂತಂದರೆ, ನಮ್ಮ ಕರ್ನಾಟಕದ AK-47 ಅಭಿಮನ್ಯುವನ್ನು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕರ್ಕೊಂಡು ಬರಬೇಕು. ಹಾಗೆ ಅವನು ನಮ್ಮ ರಾಜ್ಯಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಅವನಿಗೆ ಅಲ್ಲಿಯೂ ಸಹ ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಮಾತುಕತೆ. ಸ್ನೇಹಿತರೆ, ಇದರ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಅಭಿಮನ್ಯು ಕರ್ನಾಟಕದ AK-47. ಇವನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ತಿಳಿದಿರುತ್ತೆ. 150ಕ್ಕಿಂತ ಅಧಿಕ ಆನೆಗಳನ್ನು ಕ್ಯಾಪ್ಚರ್ ಮಾಡಿದ್ದಾನೆ. ಹಾಗೆ 50ಕ್ಕಿಂತ ಹೆಚ್ಚು ಹುಲಿ ಕಾರ್ಯಾಚರಣೆ ಮತ್ತು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಆಲ್ಮೋಸ್ಟ್ 22 ವರ್ಷಗಳಿಂದ ಭಾಗವಹಿಸ್ತಾ ಇದ್ದಾನೆ. ಆರಂಭದಲ್ಲಿ ಒಂದು ಕರ್ನಾಟಕ ವಾದ್ಯಗೋಷ್ಠಿ ಮಂಡಳಿಯ ವಾಹನವನ್ನು ಎಳಿತಕ್ಕಂಥ ಆನೆಯಾಗಿ, ತದನಂತರ ಸಾಲಾನೆಯಾಗಿ, ತದನಂತರ ಶ್ರೀರಂಗಪಟ್ಟಣ ದಸರಾದಲ್ಲಿ ಅಂಬಾರಿಯನ್ನು ಹೊತ್ತು, ಅದಾದ ಮೇಲೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊರತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಅಭಿಮನ್ಯು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ. ಸ್ನೇಹಿತರೆ, ಇತ್ತೀಚೆಗೆ ಈ ಒಂದು ಅಭಿಮನ್ಯುವಿಗೆ 60 ವರ್ಷ ತುಂಬಿತು. ಆ ಒಂದು ಕಾರಣದಿಂದ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದಂತೆ 60 ವರ್ಷ ತುಂಬಿದ ಆನೆಗಳ ಹತ್ರ ಯಾವುದೇ ರೀತಿಯ ಕಷ್ಟದ ಕೆಲಸಗಳು, ದಟ್ ಮೀನ್ ಮರದ ದಿಂಬೆಗಳಾಗಿರ್ಬೋದು, ಹಾಗೆ ಭಾರ ಹೊರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ಅನ್ನೋ ಒಂದು ರೀಸನಿಂದ ಅಭಿಮನ್ಯುವಿಗೆ ನಿವೃತ್ತಿಯನ್ನು ಕೊಟ್ಟಿದ್ರು. ಆ್ಯಂಡ್ ತುಂಬ ಜನ ಅಭಿಮಾನಿಗಳು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದೇ ಒಂದು ಕಾರಣದಿಂದ ವೀರಣ್ಣ ಹೊಸಳ್ಳಿಯಲ್ಲಿ ಏನು ಗಜ ಪಯಣ ನಡೆಯಿತೋ ಅಲ್ಲಿ ಅಭಿಮನ್ಯುವಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ನಿವೃತ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ರು. ಅದು ತುಂಬಾ ಖುಷಿ ಆಯಿತು. ಬಟ್ ಇಲ್ಲಿ ತುಂಬ ಜನರಿಗೆ ತುಂಬ ಬೇಜಾರಾಗ್ತಾ ಇರ್ತಕ್ಕಂಥ ಸುದ್ದಿ ಏನಪ್ಪ ಅಂತಂದರೆ, ನಾನು ಆನೆಸ್ಟಾಗಿ ಹೇಳ್ತೀನಿ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಯಾಕೆ ಅಂತಂದರೆ ಅಭಿಮನ್ಯು ಕೊನೆಯ ಬಾರಿ ಅಂಬಾರಿಯನ್ನು ಹೊರ್ತಾನೆ ಅಂತ. ಆ್ಯಂಡ್ ಕೆಲವರಿಗೆ ನಾಲೆಜ್ ಇರುತ್ತೆ 100%. ನಾ ಹೇಳ್ತೀನಿ ಏನಪ್ಪ ಅಂತಂದರೆ, ಕೆಲವರು ಆರ್ಗ್ಯುಮೆಂಟ್ ಮಾಡಿದ್ರು ಇಲ್ಲ ನೆಕ್ಸ್ಟ್ ಇಯರ್ ಅಂಬಾರಿಯನ್ನು ಹೊರ್ತಾನೆ ಅಂತ. ಬಟ್ ನನಗೊಂದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಐಡಿಯಾ ಇತ್ತು. ಮೇ ಬಿ ಒಂದು ಏಪ್ರಿಲ್ ಆರ್ ಮಾರ್ಚಲ್ಲಿ 60 years ಕಂಪ್ಲೀಟ್ ಆಗುತ್ತೆ. ಬಟ್ ಆದರೆ ಏನು ಅಂತಂದರೆ, ಜನ ಅಭಿಮನ್ಯು ಅಂಬಾರಿಯನ್ನು ಬರೋದಕ್ಕೆ ಅವಕಾಶ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನು ಒಮ್ಮೆ ಆದರೂ ದಸರಾಗೆ ಬರಲಿ ಅಂತ. ಸ್ನೇಹಿತರೆ, ಇಲ್ಲಿ ಅಭಿಮನ್ಯು ಬಗ್ಗೆ ನಾವು ಮಾತಾಡೋದಾದರೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ ಇದೆ. ಏನಪ್ಪ ಅಂತಂದರೆ, 60 ವರ್ಷ ತುಂಬಿದ ಆನೆಗಳನ್ನು ಯಾವುದೇ ತೂಕ ಹೊರ್ತಕ್ಕಂಥ ಅಥವಾ ತುಂಬ ಕಷ್ಟದ ಕೆಲಸಗಳಿಗೆ ಬಳಸ್ಕೊಳ್ಬಾರ್ದು ಅಂತ. ಇಲ್ಲಿ ನಮ್ಮ ಅಧಿಕಾರಿಗಳು ಆ ಒಂದು ಕಾನೂನಿಗೆ ಒಂದು ಗೌರವವನ್ನು ಕೊಟ್ಟು ಅಭಿಮನ್ಯುವನ್ನು ಈ ಲೀಸ್ಟಲ್ಲಿ ಸೆಲೆಕ್ಟ್ ಮಾಡಲಿಲ್ಲ. ಆದರೆ ಅರ್ಜುನನಿಗೆ 63 ವರ್ಷ ಆಗಿತ್ತು. ಆ ಒಂದು ಟೈಮಲ್ಲಿ ಒಂದು ಸ್ಪೆಷಲ್ ಪರ್ಮಿಷನ್ ಮೇಲೆ ನಮ್ಮ ಅರ್ಜುನನನ್ನು ದಸರಾಗೆ ಕರ್ಕೊಂಡು ಬಂದಿದ್ರು. ಅದೇ ಥರ ನಮ್ಮ ಅಭಿಮನ್ಯುವಿಗೂ ಕೂಡ ಒಂದು ಸ್ಪೆಷಲ್ ಪರ್ಮಿಷನ್ ಮೇಲೆ ಕರ್ಕೊಂಡು ಬರ್ಬೋದಲ್ಲ ಅಂತಕ್ಕಂಥದ್ದು. ಇಲ್ಲಿ ಜನ ಅಭಿಮನ್ಯುವಿಗೆ ಅಂಬಾರಿ ಒರೆಸಿ ಅಂತ ಯಾರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಅವನು ನಮ್ಮ ರಾಜ್ಯಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಕೊನೆಯ ಬಾರಿ ಒಂದು ಅವಕಾಶ ಕೊಟ್ಟು ನಿಶಾನೆಯಾಗಿ ಬಳಕೆ ಮಾಡಿಕೊಳ್ಬಹುದಲ್ವಾ ಅಂತಕ್ಕಂಥದ್ದು ತುಂಬ ಜನರ ಒಂದು ಅಭಿಪ್ರಾಯ. ಸ್ನೇಹಿತರೆ, ನನ್ನ ಒಪಿನಿಯನ್ ಕೂಡ ಸೇಮ್ ಅಷ್ಟೇ. ಹೌದು, ಅವನು ಅನ್ಎಕ್ಸ್ಪೆಕ್ಟೆಡ್. ಈಗ ಯಾವ ಥರ ಅಂತಂದರೆ, ಅಭಿಮನ್ಯು ಕಳೆದ ಬಾರಿ ಅಂಬಾರಿಯನ್ನು ಹೊತ್ತು ಗಜ ಗಾಂಭೀರ್ಯದಿಂದ ಸಾಗಿದ. ಆ್ಯಂಡ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿರಲಿಲ್ಲ. ಏನಪ್ಪ ಅಂತಂದರೆ, ಲಾಸ್ಟ್ ಇಯರ್ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಆನೆ ಈ ಬಾರಿ ದಸರಾಗೆ ಬರೋದಿಲ್ಲ ಅಂತ ತಿಳಿದಾಗ ಜನರಿಗೆ ಅದು ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಮುಂಚೆನೇ ನಮಗೆ ಗೊತ್ತಾಗ್ಬಿಟ್ಟಿದ್ರೆ ಅಭಿಮನ್ಯು ಈ ಸರಿ ಲಾಸ್ಟ್ ಅಂತ ಜನ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಿದ್ರು. ಸಡನ್ನಾಗಿ ಈ ಥರ ಆಗಿರೋದ್ರಿಂದ ಜನ ಇದನ್ನು ಸ್ವಲ್ಪ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸ್ನೇಹಿತರೆ, ಈಗಂತ
ಅಭಿಮನ್ಯು ದಸರಾಗೆ ಬಂದರೆ ಯಾರಿಗೂ ಕೂಡ ಪರ್ಸ್ನಲಿ ಯೂಸ್ ಅಂತೂ ಇಲ್ಲ, ಬಟ್ ಅವನ ಮೇಲೆ ಜನರಿಗೆ ಇಟ್ಟಿರ್ತಕ್ಕಂಥ ಪ್ರೀತಿ ಏನಿದೆಯಲ್ಲ ಅದಕ್ಕೆ ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಸೊ ನನ್ನ ಒಪಿನಿಯನ್. ಕೊನೆಯದಾಗಿ ನಮ್ಮ ಅಭಿಮನ್ಯುವಿನನ್ನು ಇಷ್ಟಪಡ್ತಕ್ಕಂಥ ಎಲ್ಲ ಜನರ ಪರವಾಗಿ ಸೊ ನಾನು ಕೂಡ ಒಂದು ಪರ್ಸ್ನಲಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅಟ್ಲೀಸ್ಟ್ ಅಭಿಮನ್ಯುವನ್ನು ಕೊನೆಯ ಬಾರಿ ಸೊ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕರ್ಕೊಂಡು ಬಂದು ಅವನು ಸಲ್ಲಿಸಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ ಅಟ್ಲೀಸ್ಟ್ ನಿಶಾನೆಯಾಗಿ ಬಳಕೆ ಮಾಡಿಕೊಂಡು ಸೊ ಗೌರವಯುತವಾಗಿ ಬೀಳ್ಕೊಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಸೊ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.